ಅಂತೂ ಗೌರಿ ಜಳಕಕ್ಕೆ ಕುಂಟದಾಳ, ಹೋಗಿ ಬರಲಿ. ಇದ ಟೈಮಲ್ಲಿ ಅವನು ಹೆಂಗೂ ಹೊಲಕ್ಕೆ ಕಳಿಸಿದ್ದೀನಿ, ಹತ್ತಿರನೇ ಇಲ್ಲ. ಇದ ಟೈಮು ಏನಾರ ಮಾಡಿ ಈಕಿ ಬಲಾತ್ಕಾರ ಮಾಡಬೇಕು. ಮನೆಗೆ ಯಾರಿಲ್ಲ, ಇರೋ ಸಮಯ. ಗೌಡ್ರೆ ಬಿಡ್ರಿ, ಏನ್ ಮಾಡಕತ್ತೀರಿ ನೀವು? ಏನಿಲ್ಲ, ನನ್ನ ಮನಸ್ಸು ತಳಸ್. ನೀನು ನಿನ್ನ ರಾಣಿ ಹಂಗೆ ಇಟ್ಕೊಂತಿದ್ದೀನಿ. ಈ ಹೆಣನ ಕೆಡೋತೀನಿ, ಕೈ ಬಿಡಿಲ್ಲ ಅಂದ್ರೆ. ಹೆಣ ಹೋದ್ರೆ ಹೋಗತಿ, ಬಿಡ್ರಿ ಕೈನ. ಸುಖ ಉಂಡ ನಾನು ಹೋಗೋದು. ಕೈ ಬಿಡ ಅಂತ ಹೇಳಕತ್ತೀನಿ ಮರ್ಯಾದೆಯಿಂದ. ಗೌಡ ಏನ್ ತಿಳ್ಕೊಂಡಿರಿ ಬಡವ್ರ ಹೆಣ್ಮಕ್ಳನ್ನ? ಬಿಡು ಅಂದೆ. ಅದಕ್ಕಾಗಿ 3 ಲಕ್ಷ ಕೊಟ್ಟಿದ್ದೆ ನಿನಗೆ. ನೀ 3 ಲಕ್ಷ ಕೊಟ್ಟಿ ಅಂತಂದ್ರೆ ನೀ 3 ಲಕ್ಷ ಕೊಟ್ಟು ನಾನು ನಿನಗೆ ಸೆರಗ್ ಹಾಸ್ಬೇಕ? ಹೌದು, ಹಾಸಕ್ಕಾಗಿನ ಕೊಟ್ಟಿದ್ದೆ. ನೀವು ಒಬ್ಬನ ಕಂಡಿಲ್ಲ, ನಿನ್ನ ಮನ್ಯಾಗ ದುಡಿದು ನಾವು ಮುಟ್ಟಿಸ್ತೀವಿ. ನನ್ನ ಗಂಡ ನಾನು. ನಿನ್ ದುಡಿಮ್ ಬೇಕಾಗಿಲ್ಲ, ನೀನು ಬೇಕು ನನಗೆ. ನನ್ನ ಗಂಡಗ್ ವಿಷಯ ಗೊತ್ತಾದ್ರೆ ನಿನ್ನ ರಕ್ತನ ಕುಡಿತಾನ. ಏನಾಗೋದಿಲ್ಲ, ರಕ್ತ ಕುಡಿಯಂಗಿಲ್ಲ. ಬಿಡು, ನಾನು ಹೇಳಿದಂತ ಬಿಡು ಬಿಡು ಅಂದೆ. ಬಿಡೋದಿಲ್ಲ ಗೌಡ, ಬಿಡುತ್ತೀಯೋ ಮತ್ ಕುಡುಗೋಲ್ ತುಂದ್ ಕಡ್ದ ಹಾಕ್ತೀನಿ ನಿನ್ನ. ಬಿಡೋದಿಲ್ಲ ನಾನು. ಬಿಡು, ನಿನ್ನ ಬಿಡೋದಿಲ್ಲ ನಾನು. ಮರ್ಯಾದಿಂದ ಹೇಳ್ತೀನಿ. ನಾನು ಹೇಳ್ದಂಗೆ ಹೂ ಅನ್ನು. ಇಲ್ಲ, ನನ್ನ ಗಂಡನ ಕರಿತೀನಿ. ನಾನು ಹೇಳ್ದಂಗೆ ಹೂ ಅನ್ನು. ನಾನು ಹೇಳ್ದಂಗೆ ಹೂ ಅನ್ನು. ಬೇಡ್ರಿ ಗೌಡ, ಬಿಡೋದಿಲ್ಲ. ಬಿಡ್ತೀರಾ ಇಲ್ಲ? ಈಗ ಬಿಡ್ರಿ. ನೋಡ್ರಿ, ಬಿಡೋದಿಲ್ಲ. ನನ್ನ ಗಂಡನ ಕರ್ಸಿದ್ರೆ ಉಳಂಗಿಲ್ಲ ನೀವು. ಆಗಲಿ, ಏನಾಗುತ್ತೆ? ಕೈ ಬಿಡ್ರಿ. ಕೈ ಹಿಡಿದು ಬಿಡಂಗಿಲ್ಲ. ಕೈ ಬಿಡು ಗೌಡ. ಬಿಡೋದಿಲ್ಲ. ಈ ಸೌಂದರ್ಯವನ್ನು ನೋಡಿ ನನಗೆ ಬಹಳ ಇದಾಗೈತಿ. ನಿನಗೆ ಬಹಳ ಇದಾಗೈತಿ. ನೀನು ಇದನ್ನ ಮಾಡಿಸ್ತೀನಿ ನನ್ನ ಗಂಡಗೆ ಹೇಳಿ. ಏನಾರ ಬಿಡಬಾರ, ಮರ್ಯಾದಿಂದ ಬಿಡು. ಬಿಡೋದಿಲ್ಲ, ಬಿಡೋದಿಲ್ಲ. ಬರ್ರಿ, ಬರ್ರಿ, ಲಘು ಬರ್ರಿ, ಬರ್ರಿ, ಬಿಡ್ರಿ. ಬಿಡು ಗೌಡ. ಕೋಡಗನ್ನ ಕೋಳಿ ಗೀತ ನಮ್ಮ ಗೌಡಪ್ಪದನ್ ಗಾಡಿ ಇಲ್ಲಿ ಐತಿ. ಓಹೋ, ಏನೋ ಮೋಸ್ಟ್ಲಿ ಗದ್ಲ ನಡೆಸ್ಬೇಕು. ನಾಗೇ ನೋಡ್ರಿ ಹೊಲ್ದಾಗದಾನ. ಏನಿರ್ಬೋದು ಇದು? ಒಳಗೆ ಹೋದ ಪಾಠ. ಬಿಡ್ರಿ ಗೌಡ್ರೆ, ಬಿಡ್ರಿ ಅಂದೆ. ಮರ್ಯಾದೆಯಿಂದ ಬಿಟ್ಟು ಬಿಡ್ರಿ ನನ್ನ. ಬಿಡ್ರಿ ಗೌಡ್ರೆ, ಬಿಡ್ರಿ. ಏನ್ರಿ ಗೌಡ್ರಿ, ಎದಕ್ ಬಂದಿರ ನೀನು? ಅಂತ ಹೊತ್ತ ಬಂದ ನೀನು. ಎದಕ್ ಬರಕ್ ಹೋಯ್ತಿರ ನೀನು? ಇದು ಯಾಕ್ರೆ ನಾಗೇಶ್ ಗೊತ್ತಾರ ಮುಗ್ದ ಗೊತ್ತಾದ್ರಕತ್ತಲೇ ಮಗನ. ಎಲ್ಲರ ನೀ ಸುದ್ದಿ ಮುಟ್ಸಿದ ಅಂದ್ರೆ ಕಡ್ದ ಬಿಡ್ತಾನ. ಇಂಥ ಹೊತ್ತಿನ ಬಂದಿ. ನಾ ಸಾಕಿದ ನಾಯಿ ನೀನು. ನಾನು ಸಾಕಿದ ನಾಯಿ ನೀನು. ಎದಕ್ ಬಂದಿ ನೀನು? ನಾಗೇಶ್ ಬಂದ ಕಷ್ಟಕ್ಕೆ ನಾಗೇಶ್ ಬರಕತ್ತಾನ್ರಿ. ಬಾರ್ಲೆ ಮನಿ ಬಾರ್ಲೆ. ತಿಳ್ಕಪ್ಪಣ್ಣ, ಇದಕ್ಕ ಕೊಡಿಸಿದೇನು 3 ಲಕ್ಷ ರೂಪಾಯಿ ನೀವು? ಇಲ್ಲ ಗೌರಮ್ಮ, ನೀನೇನು ಬೇಜಾರಬೇಡ. ಇದು ನೋಡು, ಹೆಣ್ಣು ಪೂಜಿಸೋ ಕಾಲ. ಇಂಥವ್ರು ಈ ಅಂದಾಗ ಇಲ್ಲ, ನೀನೇನು ಹೇಳಕ್ ಹೋಗ್ಬೇಡ. ಇದು ನನ್ನೊಳಗ ಇರ್ಲಿ. ಬರ್ರಿ ಬರ್ರಿ ಬರ್ರಿ, ಏನು ಬೇಡ. ಈಗ ಏನಿಲ್ಲ ಗೌರಮ್ಮ, ನಾಗೇಶಿ ಬರಕತ್ತಾನ. ಅವನಿಗಿಂತ ಬರೋರ ಬಂದೆ. ಇಲ್ಲಿ ಗೌಡ್ರ ಗಾಡಿ ಕಾಣ್ತು. ಯಾಕೋ ಈ ಹುಚ್ಚು ನಾಯಿ ನನ್ನ ಕೈದ್ದು ಯಾವಾಗ ತಪ್ಪಿಸ್ಕೊಂಡು ಬಂದತಿ ಅಂದ್ಕೊಂಡು ಒಳಗೆ ಬಂದೆ. ಅಷ್ಟತಿ ನೀನು ಚಿರಿದ್ದು ನನಗೆ
ಫ್ಲಾಶ್ ಆಗಿ ಇಲ್ಲಿ ಓಡ್ ಬಂದ್ಬಿಟ್ಟೆ. ಅಂತೂ ಗೌಡ ಈ ಕೆಟ್ಟ ಕೆಲಸ ಮಾಡ್ತಾರಂದ್ರ ಇಲ್ಲ ಬ್ಯಾಡ್ ಗೌರಮ್ಮ, ನನ್ನ ಮಾತು ಕೇಳು, ನಮ್ಮ ಇಬ್ರೊಳಗ ಇರ್ಲಿ. ಯಾಕಂದ್ರೆ ನಾಗೇಶಿಗೆ ಗೊತ್ತಾತಂದ್ರ ಇಲ್ಲ ಬ್ಯಾಡ್ ಗೌಡ ಇಲ್ಲ ಗೌರಮ್ಮ, ಅದು ಹೆಚ್ಚು ಕಮ್ಮಿ ಆಗಲಿ ನಾನು ಹುಡುಗಿಂತಾನೆ ನಾಗೇಶಿ ನಾನು ಮಾತು ಕೊಡ್ತೀನಿ, ನೀನು ಏನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ ಆಯ್ತು. ಇಲ್ಲ ಈ ಹುಚ್ಚನಾಗಿ ನಾನು ಎಲ್ಲ ಕಟ್ಟಿ ಹಾಕ್ತಾನೆ, ಇದನ್ನು ಕಟ್ಟಿ ಹಾಕ್ತಾನೆ. ಈ ಹುಚ್ಚನಾಗಿ ದಯವಿಟ್ಟು ಆರತಿ ಮಾಡಕ್ ಹೋಗ್ಬೇಡಮ್ಮ ಆತ. ಈಗ ಯಾಕಾರ ಅಕಸ್ಮಾತ್ ಆಗಿ ಗೋಡಪ್ಪ ನಾವು ಇದು ಮಾಡಿ ಟಾರ್ಚರ್ ಕೊಟ್ಟಿವಿ ಅಂದ್ರೆ ದುಡ್ಡು ಕೊಡ್ರಿ ಅಂದ್ರೆ ಇಬ್ರು ಗಂಡ ಹೆಂಡತಿ ಎಲ್ಲಿ ಹುಡುಕಿರಿ, ಎಲ್ಲಿ ಎಣ್ಣೆ ಕುಡಿತೀರಿ. ನಾಗೇಶ್ಗೆ ಅದು ಹಂಗ ಮಾಡೋಣ ಅಂತ ಅವ್ನು ಇಲ್ಲಿ ಮಟ್ಟ ಬಿಡೋದಲ್ಲ. ಹುಚ್ಚನ ಇವತ್ತು ಯಾಕೆ ತಪ್ಪಿಸ್ಕೊಂಬೈತಿ, ಮಧ್ಯಾಹ್ನ ನಮ್ಮ ಮನೆಯಾಗಿದ್ದಲ್ಲ ಸ್ವಲ್ಪ ಬಾರ ಕಡೆಗೆ ಹೋಗಿದ್ದು ನಾನು, ಹಂಗ ತಪ್ಪಿಸ್ಕೊಂಬತ್ತದ. ಇಲ್ಲ ಈ ಪಟ್ಟು ಸಿಗಿಲ್ಲ ಅವನು. ಬರ್ಲಿಲ್ಲ ಅಂದ್ರೆ ನನ್ನ ಗತಿ ಏನಾಗ್ತಿತ್ತು? ಇಲ್ಲ 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 ಇದನ್ನ ಏನಾರ ಮಾಡಿ ಸರಿ ಮಾಡ್ತಾನೆ ಗೌರಮ್ಮ. ದಯವಿಟ್ಟು ನಾಗರಾಜ ಮಾತ್ರ ಇದು ಗೊತ್ತಾಗಬಾರ್ದು. ಗೊತ್ತಾತಂದ್ರೆ ಕಷ್ಟಗತಿ ಇನ್ನಮ್ಮ ಆತ. ಹ್ಞೂ ನನ್ನ ಹೆಂಡ್ತಿ ಉಣ್ಣಾಕ್ ಮಾಡಿರ್ಬೇಕು, ಊಟ ಮಾಡಿ ಅಪ್ಪರ ಮನೆಗೆ ಕೆಲ್ಸಕ್ಕೆ ಹೋಗ್ಬೇಕು ಮೊದ್ಲು. ಯಾಕಳೆ ಅಪ್ಪರ ನಮಗೆ 2 ಲಕ್ಷ ಸಾಲ ಕೊಟ್ಟು ಆ ರಾಜಣ್ಣನ ಸಾಲ ತೀರ್ಸ್ಯಾರ. ಇಲ್ಲ ಅವ್ನ ಋಣ ನನ್ನ ಯಾವತ್ತೂ ಮರಿಬಾರ್ದು ಅಪ್ಪರ್ದು. ಗೌರಿ 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 ಯಾಕೆ ಗುರಿ ಅಪ್ಪರ ಅಂದ್ರೆ ಏನೋ ಗುರಿ ಇಲ್ಲ, ಯಾರು ಏನಂದಿಲ್ಲ ಗುರಿ. ಯಾಕ ನಿನ್ ಕಣ್ಣ ನೀರು ಇಲ್ಲ ನಾಗೇಶ್ ಕತ್ರಣ ಆರಾಮದ್ದಂಗೆ ಕಾಣಲ್ಲ. ಅಪ್ಪರ ಅಂದ್ರೆ ಏನು ಮತ್ತೆ ಅಪ್ಪರ್ ಬಂದ ಇಲ್ಲಿ ಕಡೆಕ ನಾನೇನಾಕ ಸ್ವಲ್ಪ ಗೊರಮ ಅಂದೆ, ಮಾತಾಡ್ಲಿಲ್ಲ. ನೋಡೋಣ ಒಳಗೆ ಹೋಗಿ ಅಂತ ಬಂದೆ, ಪಾಪ ಒಳಗದಿದ್ರು. ಗೌರಿ ಏನಿಲ್ಲ, ಯಾಕ ತಲೆ ಚಕ್ರ ಬಂದಂಗಾಗಿತ್ತು. ಆರಾಮದಂಗೆ ಕಾಣಲ್ಲ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ನಾಗೇಶ್, ಸಾಯಂಕಾಲ 4 ಗಂಟೆ ಬಸ್ಸಿಗೆ. ನಿನಗೆ ಯಾಕ ನನಗೆ ಇಲ್ಲ ಇಲ್ಲ ಹಂಗೇನಿಲ್ಲ. ಗೌರಿ ಆಸ್ಪತ್ರೆಗೆ ಹೋಗ್ಬಿಡ್ರಿ ನೀವು 4 ಗಂಟೆ ಬಸ್ಸಿಗೆ. ಇಲ್ಲ ಇಲ್ಲ ನೀವೇನಾರ ನನ್ನ ಹೆಂಡತಿಗೆ ಏನಾರ ಏನು ತಂದಿದ್ದಂಗ ಅದಾರ. ಅವ್ರ ಯಾಕೆ ಏನಂತಾರ? ಅವ್ರು ಏನು ಅಂದಿಲ್ಲ. ನನಗ ಯಾಕ ಆರಾಮಿಲ್ಲ, ಸುಸ್ತಾದಂಗಾಗಿತ್ತ. ಕತ್ರಣ ನನ್ನ ಹೆಂಡತಿ ಐತಲ್ಲ ಅದು ಅದು ಪದ್ದೆ ಪಾಪ ದೇವ್ರಂತ ಪದ್ಯ ಏನಿಲ್ಲ. ನೀವು 4 ಗಂಟೆ ಬಸ್ಸಿಗೆ ಆಸ್ಪತ್ರೆಗೆ ಹೋಗ್ಬರ್ರಿ. ಆಯ್ತು ಆಯ್ತು. ಗೌರಿ ಶಂಕರನಗರದಾಗ ಚೆನ್ನಾಗಿ ಆಸ್ಪತ್ರೆ ಐತಿ, ಅಲ್ಲಿ ಹೋಗಿ ಬರ್ರಿ. ದುಡ್ಡು ಬೇಕಾದ್ರೆ ನಾನು ಹಿಂಗೆ ಹೋಗಿ ಹಿಂಗೆ ತಾಂಬಂತ ಆತ. ದಯವಿಟ್ಟು ನಿಮ್ಗೆ ಎಷ್ಟೊತ್ತಿದ್ರು 4 ಗಂಟೆ ಇವತ್ತು ಹೋಗ್ಬೇಕು. ಕತ್ರಣ ಕತ್ರಣ ಆದ್ರೆ ಅದೈತಲ್ಲ ನನ್ನ ಹೆಂಡತಿ ಭಾಳ ಪೆದ್ದೆ. ಗೋರಮ್ನ ಬಿಡ್ರಿ, ಆದ್ರೆ ನನಗೆ ಗೊತ್ತೇ. ಓಕೆ ಏನಾರ ಅಂದ್ರೆ ಅಪ್ಪರ್ಗೆ ಹೇಳು ಹೊಟ್ಟೆ ಯಾಕೆ ಅನ್ನೋ ಒಂದ್ 2 ದಿವಸ ರಜೆ ಕೊಡ್ಸ್ಬಿಡ್ತಂತ. ಕೆಲ್ಸಕ್ಕೆ ಬರೋದಿಲ್ರಿ ಅವ್ರು, ಗೌರ್ಮೆಂಟ್ ಜಾಬಿನ ಅದು ಮುದ್ದು ಭಾಳ ಗಿಳಿಸಾಕ್ದಂಗೆ ಸಾಕೇನಪ್ಪ. ಈ ಬಂಗಾರ ಹಿಂಡಿನ ಕರ್ಕೊಂಡು ಇದಕ್ಕೆ ಹೋಗು, ನಾನು ಸ್ವಲ್ಪ ಹೋಗಿ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತಾನೆ. ಅಲ್ಲ ಕತ್ರಣ ಬಾಲ್ ಕತ್ರಣ ಒಂದ್ ಕಪ್ ಚಾ, ಬಡವನ ಮನೆಗೆ ಒಂದ್ ಕಪ್ ಚಾ ಕುಡ್ದಾಗಿದ್ರೆ ಬ್ಯಾಡ ಬುಜಿ. ಹೆಂಡತಿ ಆರಾಮಲ್ಲ ಇಂತ ಹೊತ್ನಾಗ ಸಿಲಿಂಡರ್ ಬೇರೆ ಖಾಲಿ ಆಗ್ಯಾವ. ಸಿಲಿಂಡರ್ ಅಲ್ಲ ನನ್ನ ಪಾಲಿನ ದೇವ್ರ, ಮತ್ತೆ ಒಲಿ ಹಚ್ಚಬೇಕು. ಅಲ್ಲ ನನ್ನ ಪಾಲಿನ ದೇವ್ರ ನೀನು. ಅಪ್ಪರ್ಗೆ ಹೇಳಿ ಈಗ ತಂದುಲ್ಲ ಅಂತ ಅವ್ನು ಕಿರಾಣಿ ಅಂಗಡಿಯನ್ನು ಹೋಗಿ ಬಂತ ಪಾಪ ನಾನು ಬರೋದ್ಕಿನ್ನ ಬ್ಯಾಡ ಆರಾಮಲ್ಲ ನೀನ್ ಯಾಕೆ ಹೋಗಿದಿ ಅಂತ. ಅಲ್ಲ ಕತ್ರಣ ಇರೋ ಬಡವ್ರ ಕಷ್ಟ ಬರಲ್ಲ, ಯಾರಿಗೆ ಬರೋಕೆ ಒಂದ್ ಕಪ್ ಚಾ ಕುಡೋದು ಹೋದ್ರ ಈ ಬಡವನ್ರ ಋಣ ತೀರತ್ತ. ಗೌರಿ ಹೋಗ ಸಂಗ ಕತ್ರಣ ನಗಿಸಿ. ಈಗೇನಿಲ್ಲ 4 ಗಂಟೆ ಬಸ್ಸಿಗೆ ನಾನು ಹೋಗಿ ದುಡ್ಡು ಅರ್ಜೆಂಟ್ ಪಡ್ಕೊಂಡ್ ಬರ್ತಾನೆ. ಆತಪ್ಪ ದೇವ್ರ. ನೀವು ನಮ್ ಸಾವುಕಾರದ್ರಲ್ಲ, ನೀವು ದೇವ್ರ, ಈ ಬಡವನ ಪಾಲಿನ ದೇವ್ರ. ನಿಮ್ ಋಣನ ನಾವು ಯಾವತ್ತೂ ಬರಲ್ಲ ಸಂಗ. ಸರಿ ಆಯ್ತು ಬರ್ಲೇ. ಅಪ್ಪರದ್ರಲ್ಲ ಅಪ್ಪರು ದೇವ್ರ ಅದ್ರಲ್ಲಿ ಇವತ್ತೇನು ಫೋಟೋ ತಂದಿಟ್ಟು ಪೂಜೆ ಮಾಡಿ ನಿಮ್ಮ ಅಪ್ಪ. ಇವತ್ತು ಕೆಲಸ ಮಾಡಕ್ಕಿದ್ದಲ್ಲ ಅಪ್ಪರ ಏನಂದ್ರೆ ಗೊತ್ತೈತೆ, ನೀನು ಐತಲ್ಲ ಮನಿ ಬಂಡೆ ಬೆಳಗೋದು ಬೇಡ, ಅವಕ್ಕೆ ನೀತಲ್ಲ ಆರಾಮ್ ನಮ್ಮ ಮನೆಯಾಗಿರ್ಲಿ ಅಂತ ಅಂದ್ರು ಅಂತ ಅಪ್ಪರು ನಮ್ಗೆ ಕೊಡ್ಬೇಕಾದ್ರೆ ಭಾಳ ಪುಣ್ಯ ಬಿಟ್ಟು ನಾನು ನೀವು ಆರಾಮ್ ಇರ್ಬೇಕಿಲ್ಲ ಮನ್ಯಾಗ. ಯಾಕೆ ಅಪ್ಪರಿಗೆ ಹಿಂಗೆ ಮಾತಾಡಕತ್ತಿಲ್ಲ? ಅಪ್ಪರ ಹಂಗಂತ ನಾ ಅಪ್ಪರ ಜೊತೆ ಬಿಟ್ಟು ಬಿಡು, ನನ್ನ ಅಲ್ಲೇ ಕೆಲಸ ಮಾಡ್ಕೊಂತ ಇರ್ತೀನಿ. ನಿನ್ಗೆ ಯಾವಾಗ ನೆನಪಾಗುತ್ತೆ ಅವಾಗ ಬಂದು ನೋಡ್ಕೊಂಡು ಹೋಗಂತ. ಅಪ್ಪಾರ ದೇವ್ರ ಅಪ್ಪಾರ ಅದ ದೇವ್ರ ಫೋಟೋ ಹಾಕು, ಊದಿನ ಕಟ್ಟಿ ಬೆಳಗ್ತೀನಿ ದಿನ. ಯಾಕೆ ಅಪ್ಪಾರ ಅಂದ್ರೆ ನಿನಗೆ ಯಾಕೆ ಅಪ್ಪರ ಏನಂದ್ರೆ ಮತ್ತೆ ಬರೇ ಹೆಂಡತಿ ಬಗ್ಗೆ ವಿಚಾರ ಅಪ್ಪರ ಪರ ಪರ ಅನ್ಕೊಂತ ಕುಂತಿ ಅಂದ್ರ ಅಲ್ಲ ಚಿ ಅಪ್ಪರು ಅನ್ನ ಹಾಕಿದ್ದ ಅಪ್ಪಾರ ಅವ್ರಲ್ಲ. ಥೋ ನೀನು ಅಪ್ಪರು ಬೆಂಕಿ ಹಚ್ಚಲಿ ಅಪ್ಪರ ಸತ್ತಿಗಿತ್ತಾರ ಏನ ಅವಾಗೇನ ಹೊಡಿತ ನೋಡಿ ನಿನ್ನ ಸಾಯಬಾರ್ದವ್ರು ನಮ್ ಏನ್ ಮಾಡಿ ನಾವ ನಿನ್ಗ ಏನ್ ಮಾಡ್ರಂತಿರಲ್ಲ ಅವ್ರು ನಮ್ಗೆ ಓದಿಲ್ಲ ನೋಡಿ ಕೇಳತ್ಲೆ ಹೆಂಗ್ ಕೊಟ್ರು ನೋಡಿ 2 ಲಕ್ಷ. ಪುಷಟ ಕೊಟ್ಟಿಲ್ಲವ, ದುಡ್ದು ಮುಟ್ಟಿಸ್ತೀವಿ ಅವಂಗ ನಾವು. ಕೇಳತ್ಲೆ ಕೊಟ್ಟಾರಂತ. ಹಂಗಾರ ಇಬ್ರು ಕುಂದ್ರ ನಮ್ಮ ಮನ್ಯಾಗ ಬಂದ್ ರೊಕ್ಕ ಕೇಳಿ ನೋಡೋಣ. ಅಪ್ಪರ ನನ್ನ ಕೂಡ ಹೊಡಿತೀನಿ ನಾನು. ನಿನ್ನ ಬಗ್ಗೆ ಎಷ್ಟು ಮಾತಾಡಿರ ಗೊತ್ತೈತಿ? ನನ್ನ ಬಗ್ಗೆ ಏನ್ ಮಾತಾಡಾರ? ಗೌರದಳಲ್ಲ ಭಾರಿ ಕೆಲಸ ಮಾಡ್ತಾಳ, ನಿನ್ನ ಏನ್ತಿತ್ತಲ್ಲ ಭಾರಿ ಚಂದ ಐತಿ ಅಂತ ಅಂದ್ರು. ನನಗೆ ಭಾಳ ಖುಷಿ ಆಗ್ಬಿಡುತ್ತೆ ಅಪ್ಪರ ಹೇಳಿದಕ್ಕೆ. ಬಂದಿ ನಿನ್ ಹೆಂಡ್ತಿನ ಹೊಗಳಿದ್ರೆ ಖುಷಿ ಆಗ್ಬಿಡ್ತತ್ತ ನೀನು. ಅಪ್ಪರವ್ರ
ಮತ್ತೊಬ್ರಿಗೆ ನಾ ಏನ್ ಚಂದ ಕಾಣೋದು ಬೇಕಾಗಿಲ್ಲ, ನಿನಗಷ್ಟೇ ಚಂದ ಕಂಡ್ರೆ ಸಾಕು. ಕೆಲ್ಸಕ್ಕೆ ಹೋಗೋಣ ನಡ್ರಿ. ಲಗು ಲಗು ಆ ನಾಯಿದು ಸಾಲ ಮುಟ್ಸೋಣ ನಾವು. ಇಲ್ಲ ನಾನು ಒಂದ್ ಸ್ವಲ್ಪ ಜಳಕ ಮಾಡ್ತಾನೆ ನೋಡಿ, ಬಿಸಿಲಾಗ ಬಂದನೆಲ್ಲ ಮೈಯೆಲ್ಲ ಇದ್ದಂಗೆ ಆಗೈತಿ. ಜಳಕ ಮಾಡ್ತಾನೆ, ಉಂಡು ಹೋಗ್ಬಿಡೋಣ ಅಪ್ಪರ ಮನೆಗೆ. ಈ ಹುಚ್ಚು ನೋಡಿದ್ರೆ ಅಪ್ಪಾರ 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 ಅಂತ ಎಷ್ಟು ಅವ್ರ ಮೇಲೆ ಅಭಿಮಾನ ಇಟ್ಕೊಂಡಾರ. ಆದ್ರೆ ಆ ರಾಕ್ಷಸ ಎಂಥ ಹೇಸಿಗೆ ತಿನ್ನೋ ಕೆಲಸ ಮಾಡೋಕೆ ಬಂದಿದ್ದ. ಈ ವಿಷಯ ಏನಾರ ನನ್ನ ಗಂಡಿಗೆ ಹೇಳಿಬಿಟ್ರೆ ಮೊದಲೇ ಮುಗ್ಧ, ನಂಬಂಗೂ ಇಲ್ಲ. ಹೆಂಗಾರ ಮಾಡಿ ಆ ರಾಕ್ಷಸನ ಸಾಲ ಮುಟ್ಟಿಸಿ ಆದಷ್ಟು ಲಗು ಅವನಿಂದ ದೂರ ನಾನು ಸರಿಸೋದ ಚಲೋ. ಇಲ್ಲಾಂದ್ರೆ ಒಂದಲ್ಲ ಒಂದಿನ ನನ್ನ ಗಂಡನ ಸಾಯಿ ಹೊಡೆದು ನಾನು ಏನಾರು ಮಾಡೇ ಮಾಡ್ತಾನಿವ ನೀಚ. ಇಂಥ ನಾಯಿಗಳನ್ನ ಸುಮ್ಮನೆ ಬಿಡಬಾರ್ದು. ಇವ್ನ ಸಾಲ ಮುಟ್ಟಿಂದ ನನ್ನ ಗಂಡಿಗೆ ಹೇಳಿ ನನ್ನ ಗಂಡನ ಕೈಯಿಂದನ ಕಡಿಸ್ತೀನಿ ಆ ನಾಯಿನ. ಸುಮ್ಮನೆ ಮಾತ್ರ ಬಿಡಂಗಿಲ್ಲ. ಆಯ್ತಿಲ್ಲ ಬರ್ರಿ, ಜಳಕ ಆಯ್ತಿಲ್ಲ? ಆಯ್ತು ಬರ್ರಿ, ಊಟಕ್ಕೆ ನೀಡ್ತೀನಿ. ಊಟ ಮಾಡಿ ಕೆಲ್ಸಕ್ಕೆ ಹೋಗೋಣ ಅಂತ. ಸರಿ ಬಂದ್. ಬೀಡಿ ಏನಪ್ಪಾ ಛತ್ರಿ ಮೇಲೆ ಅಂಗಡಿ ತಗೊಂಬಂದಿಲ್ಲ ಯಾಕ? ಏನ್ ಮಾಡಕಪ್ಪ, ಸ್ವಲ್ಪ ಬಾಕಿ ಓಸಲಿ ಹಂಗ ಹಿಂಗ ಇತ್ತಾಗ ಮನಿ ಅತ್ತ ಮನಿ ಇತ್ತ ಮಾಡಕ್ ಓಡಾಡಕ್ ಹತ್ತೇವಿ. ಹಿಂಗಾಗಿ ಯಾಕೋ ಬೇಜಾರಾಗತ್ತ ಮಟ ಮಧ್ಯಾಹ್ನದಾಗ ಒಂದು ಬೀಡಿ ಹೊಡ್ಯಾದ, ಚೋಟ ಮೋಟೋ ಬೀಡಿ ಹೈನಾ. ಮಧ್ಯಾಹ್ನ ಮೇಲೆ ಬೀಡಿ ಹೊಡಿತೀಯ? ಮತ್ತೆ ಇನ್ನೇನು ಸಾಯಂಕಾಲ ಬಡಿಯಕ್ ಬರ್ತದ, ಮನೆಗೆ ಬೆಂಕಿ ಇಟ್ಟೇನಂತಾರ. ಇಂಥ ಬಿಸ್ಲಾಗ ಬೇಡ, ಈಗ ನನಗೆ ಮಧ್ಯಾಹ್ನದಾಗ ಕೊಡು 5 ರೂಪಾಯಿ. ಅಲ್ಲ ನಿಮ್ ಗೌಡ್ ನೋಡಿದ್ರ ಊರೊಂದು ಓಟ್ ತಿಂದ್ ಎಲ್ಲಿ ಇಟ್ಟಾನೋ ಏನ, ನೀನ್ ನೋಡಿದ್ರಿ ಬರೀ 5 ರೂಪಾಯಿ ಬೀಡಿ ತಗೊಳಕತ್ತಿಯಲ್ಲ. ನಮ್ಗೆ ಅದು ಕೋಟ್ ಇರಲ್ರಿ, ನಾವು ಸೇರೋದು 5 ರೂಪಾಯಿ ಬೀಡಿ. ಇದು 3 ತಿಂಗಳು ಮಾಡ್ಕೊಂತ ನಾನು. ಅದ್ರಾಗ ಅರ್ಧ ಬೀಡಿ ಸೇದಿದೆ ಅಂದ್ರೆ ಇನ್ನೂ 1.5 ತಿಂಗಳು ಅರ್ಧ ಬೀಡಿ ಆಕತ್ತದ. ಕೊಡಿಲಿ ಒಂದು ಬೀಡಿ ನೋಡೋಣ ಹೆಂಗಾಕತ್ತೆ. ಹೊಡಿ, ರುಚಿ ಐತಿಲ್ಲ ಬೀಡಿ ಟೇಸ್ಟ್ ನನಗೆ ರುಚಿ ಐತಿಲ್ಲ. ನಾ ಅಂದ್ರೆ ಬೀಡಿ ಹೊಡಿಯಲ್ಲಪ್ಪ, ನೀ ಹೊಡಿ. ನೆಟ್ಫ್ಲಕ್ಸ್ ಪ್ಲೀಸ್. ಇದೇ ಕಸ ಮುಸ್ರಿ 2 ಸೇರಿದಂಗೆ ಐತಿ. ಹೊಡೋದು ನೋಡಿ ಹೆಂಗೈತೆ ನಮ್ಮ ಅಂಗಡಿ ಬೀಡಿ. ಅತ್ತ ಕುಂತ ಹೊಡಿ ಅಂದ್ರೆ ಅಲ್ಲಿ ಬರೋರ್ ಗಿಲಕ್ಗಳು ಹೆಂಗ್ ಮಾಡ್ಬೇಕ? ಏನ್ ನಿಮ್ ಗೌಡಂದ ಐತಿ ಅಂತ ದಬ್ಬಾಳಿಕೆ ಮಾಡಕ್ ಬರ್ತೀರ? ಅಲ್ಲಿ ಕುದ ಹೋಗಲ್ಲಿ. ಮತ್ತ ಸಮಾಚಾರ ಹೇಳ್ಬೇಕಪ್ಪ. ವಜ್ಜ ಯಾರು? ಅಪ್ಪಾಜಿ ಅಲ್ಲಿ ಏನೋ ಮಾಡಾಕತ್ತಾರ. ಏನಿಲ್ಲ, ಏನೋ ಒಂದು ವಿಷಯ ಹೇಳಿದ್ದೆ, ಅದಕ್ಕೆ ನಮ್ನಿ ದರ್ಪ ನಂಬದು. ನಿಮ್ ಗೌಡಂತ ಇಟ್ಕ ನೀನ್ ದರ್ಪನ ಅಂತ ಇಟ್ಕೋಬೇಡ. ಏನಂತ ವಿಷಯ ಕೇಳು, ಸುಮ್ಮನೆ ಮಾತಾಡಬೇಡ. ನೀನು ಊರಾಡ್ಯಾಡ ನೀನು ಅಲ್ಲ, ಒಂದ ಹೆಣ್ಣು ನೋಡಕ್ ಹೇಳಿದ್ದೆ. ಹುಡುಗಿ ಚಂದ ಇರ್ಬೇಕು, 2 ಹಲ್ಲು ಬಿದ್ದಿರ್ಬೇಕು. ನೀನ ಕಟ್ಗ್ಯಾರಪ್ಪ, ನನಗೆ ಅದಕ್ಕೆ ಬೇಕು. ಈ ವಿಷಯ ಮಾತಾಡಕ ಮಧ್ಯಾಹ್ನದಾಗ ಯಾರು ಅಂಗಡಿಯಾಗ ಇರಲ್ಲ ಅಂತ ಓಡ್ ಬಂದೆ. ಹೋಗಿ ನೀನು ಕುಂದ್ರಿಸಿದ ರಾಯಮ್ರಿ ಹೋಗಿ ಏನಪ್ಪ ನಿಂಗೆ? ರಾಯಮ್ರಿ ಅದಕ್ಕೆ ಹೋಗ್ಬೇಕು. ಅಪ್ಪಾಜಿ ಏನ್ರ ಬೇಕಂತದೆ ನಾನು ಇರೋ ಮಧ್ಯಾಹ್ನ ಎಲ್ಲ ಸಹಿ. ನಮ್ಮ ಸ್ಟೈಲ್ ಹೆಂಗೈತಿ ಸ್ಟೈಲ್. ಹೋಗಿ ಅಲ್ಲೇ ಹಾಕ್ಬಿಡ್ತೀವಿ ಮೂಗ್ನೇ ಬಿಡು, ಮೂಗ್ನಾಗ ಹಂಗೆ ಬರ್ಬೇಕಂದು. ನೆಕ್ಸ್ಟ್ ಅಲ್ಲಿ ನೀನು ಬೇಡ, ನೀನು ಬೀಡಿ ಬೇಡ. ಅಲ್ಲ ಚಂದ್ರಿ